ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಅದನ್ನು ಈ ಸರ್ಕಾರಕ್ಕೆ ಗೌರವ ಇಲ್ಲ. ಗೌರವ ಇದ್ದಿದ್ದರೆ ಈ ಸರ್ಕಾರ ಕ್ರಮಗಳಾಗ್ತಾ ಇತ್ತು. ಲಂಚಾವತಾರ ತಾಂಡ ಆಡ್ತಾ ಇದೆ. ಅದರಿಂದ ಈ ಗವರ್ನರ್ ಭಾಷಣ ಏನು ಮಾಡಿಸಿದ್ದಾರೆ, ಅವ್ರ ಬಾಯಲ್ಲಿ ತಪ್ಪುಗಳನ್ನು ಹೇಳಿಸಿದ್ದಾರೆ. ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಧನ್ಯವಾದ ತಾವು ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ, ಮತ್ತೆ ರಿಪ್ಲೈ ಅಲ್ಲ, ರಿಪ್ಲೈ ಮಾಡ್ತೀನಿ ನಾನು. ಇವರು ಮಧ್ಯದಲ್ಲಿ ಮಾತನಾಡಕ್ಕೆ ಶುರು ಮಾಡಿ ಈಗಾಗಲೇ 1 ಗಂಟೆ ಆಗ್ತಾ ಬಂದಿದೆ. ಅರ್ಧ ಅಲ್ಲ, ಈಗ ಅರ್ಧ ಕೊಟ್ಟು ನಾನು ಇವತ್ತೇ ಕೌನ್ಸಿಲ್ನಲ್ಲೂ ಉತ್ತರ ಕೊಡಬೇಕು. ಅಲ್ಲಿ ಈಗ ಭಾಷಣ ಹೊಟ್ಟೆ ಹಸ್ಕೊಂಡು ಕೇಳಬಾರ್ದು ನಾವು ಅಂತ. ಆಮೇಲೆ ಸರ್, ಮಾನ್ಯ ಮುಖ್ಯಮಂತ್ರಿ ಸರ್, ಕೇಳ್ರಿ ಇಲ್ಲಿ ಸುನಿಲ್, ನಿಮ್ ಭಾಷಣ ಹೊಟ್ಟೆ ಹಸ್ಕೊಂಡು ಕೇಳಬಾರ್ದು ನಾವು ಅಂತ. ಸ್ವಲ್ಪ ಊಟ ಮಾಡಿ ಆರಾಮ್ ಬರ್ತೀವಿ, ಆಮೇಲೆ ಕೇಳ್ತೀವಿ. ಕಿವಿಯಲ್ಲಿ ಕೇಳುದು, ಹೊಟ್ಟೆಯಲ್ಲಿ ಕೇಳುದು, ಆಮೇಲೆ ನಿದ್ದೆ ಮಾಡ್ತೀವಿ ಊಟ ಮಾಡ್ಕೊಂಡು ಬಂದ್ಮೇಲೆ. ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ದಾರೆ ಗೊತ್ತಾ ಸರ್? ಹಸಿದ ಹೊಟ್ಟೆ ಇಟ್ಕೊಂಡು ಬೋಧನೆ ಮಾಡಬೇಡ ಅಂತ ಹೇಳಿ. ಬುದ್ಧ ಹೇಳಿದ್ದು. ಬುದ್ಧನೇ ಬುದ್ಧ ಹೇಳಿದ್ದು ಹಸಿದ ಹೊಟ್ಟೆಯನ್ನು ಇಟ್ಕೊಂಡು ಬೋಧನೆಯನ್ನ ಮಾಡಬೇಡ ಅಂತ ಹೇಳಿದ್ರು. ನೀವು ಹಸಿದ ಹೊಟ್ಟೆ ಇಟ್ಕೊಂಡು ಬೋಧನೆ ಮಾಡಬೇಡಿ, ಮಾಡ್ತೀನಿ ಅಂದ್ರೆ ಮಾಡಿ. ದಿ ಡಿಫಿಕಲ್ಟಿ ಅಲ್ಲ, ಇವರ ಬೆಳಿಗ್ಗೆಲ್ಲ ಹೊಟ್ಟೆ ಕೋರಂ ಆಗಲ್ಲ, ಕಾಫಿ ತಿಂದು ಹೊಟ್ಟೆ ಅಲ್ಲ. ಈಗ ಮುಖ್ಯಮಂತ್ರಿಗಳೇ, ನಿನ್ಗೇನಯ್ಯಪ್ಪ, ಮುಖ್ಯಮಂತ್ರಿ ಅವರಿಗೆ ಈಗ 1 ಗಂಟೆ ಆದಷ್ಟು 2 ಗಂಟೆ ತನಕ ಮತ್ತೆ ಬೇಕಾದ್ರೆ ಕಂಟಿನ್ಯೂ ಮಾಡುವ. ಇಲ್ಲ, ನಾನು ಹೋಗ್ಬೇಕು ಈಗ. ನೋಡಿ, ಒಂದು ವೇಳೆ ಅರ್ಜೆಂಟ್ ಮಾಡಿದ್ರೆ ಈಗ 2 ಗಂಟೆ ಒಳಗಡೆ ಶುರು ಮಾಡಿ. ನಾನು ರೆಡಿ. ಮಾನ್ಯ ಸದಸ್ಯರುಗಳೆಲ್ಲರೂ ಕೂಡ ಹಸ್ಕೊಂಡು ಕೇಳಕ್ಕಾಗಲ್ಲ ನಾವು. ಯಾರಿಗೆ ಹಸಿವು ಇಲ್ಲ ಈಗ ವಿಶೇಷವಾಗಿ ಕಂಟಿನ್ಯೂ ಮಾಡ್ಲಿ ಸರ್. ಈಗ ಆಮೇಲೆ ಬ್ರೇಕ್ ಮಾಡಿ ಸರ್ 2:30ಗೆ. ಸರ್, ಹಸಿವನ್ ಸಹಿಸ್ಕೊಳ್ತೀವಿ. ನಿಮ್ ಭಾಷಣ ಹಸಿವಿನಲ್ಲಿ ಕೇಳಬಾರ್ದು ಅಂತ ಅಷ್ಟೇ. ಎಲ್ಲ ಕೇಳಿ ನಾನು 42 ವರ್ಷದಿಂದ ಇಲ್ಲಿ ಇದ್ದೀನಿ ಸದನದಲ್ಲಿ. 42 ವರ್ಷಗಳಾಗಿದೆ. ಇಂಥವೆಲ್ಲ ಮಾತುಗಳೆಲ್ಲ ಕೇಳಿದ್ದೀನಿ. ಅವೆಲ್ಲ ಬೇಡ. ಪರವಾಗಿ ಮಾತಾಡೋದು ಬೇಡ. ನೀವು ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿ ಪರವಾಗಿ ಮಾತಾಡ್ಬೇಕಷ್ಟೇ. ಈ ರಾಜ್ಯದ ಪರವಾಗಿ ಮಾತಾಡಬೇಕು, ರಾಜ್ಯದ ಜನರ ಪರವಾಗಿ ಮಾತಾಡಬೇಕು, ಸಮಾಜದ ಪರವಾಗಿ ಮಾತಾಡಬೇಕು, ಸಮಾಜಮುಖಿಯಾಗಿ ಮಾತಾಡಬೇಕು. ಅಷ್ಟು ಮಾತಾಡೋದು ಸಾಕು. ನನ್ನ ಪರವಾಗಿ ಮಾತಾಡೋದು ಬೇಕಾಗಿಲ್ಲ, ನನ್ನ ಹೊಗಳೋದು ಬೇಕಾಗಿಲ್ಲ. ನನ್ನ ತೆಗಳ್ಬೇಕಾದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ತೆಗಳ್ತಕ್ಕಂಥದ್ದನ್ನು ಅದನ್ನು ಕೂಡ ಕನ್ಸ್ಟ್ರಕ್ಟಿವ್ ಆಗಿ ಮಾಡಬೇಕು. ಈಗ ಮಾನ್ಯ ಅಧ್ಯಕ್ಷರೇ, 2 ಗಂಟೆಗೆ ಸೇರೋದು. ಮತ್ತೆ ನಾ 2 ಗಂಟೆಯಿಂದ 4 ಗಂಟೆವರೆಗೆ ಇಲ್ಲಿ ಮಾಡ್ತೀನಿ. ಆಮೇಲೆ ಅಲ್ಲಿ ಹೋಗಿ ಮಾಡ್ತೀನಿ. 4 ಯಾಕೆ ನೀನು 2 ಗಂಟೆ ಮಾತಾಡಬಹುದು. ಕೊನೆಯಲ್ಲಿ ಮಾತಾಡಿ 5 ಗಂಟೆ ಮಾತಾಡ್ತೀರಾ ಅಂತ ತಿಳ್ಕೊಂಡ್ರೆ ನೀವು 4ಕ್ಕೆ ಅಂದ್ಬಿಟ್ರಿ, ಅದಕ್ಕೆ ಮಾತಾಡ್ದೆ ಅಷ್ಟೇ. 5 ಗಂಟೆವರೆಗೂ ಮಾತಾಡ್ಬೋದು. ಮಧ್ಯೆ ಗಲಾಟೆ ಮಾಡ್ತೀರಾ? 5 ಗಂಟೆ ಮಧ್ಯೆ ಗಲಾಟೆ ಮಾಡ್ತಿರಲ್ಲ. ಓಕೆ, ಮಾನ್ಯ ಅಧ್ಯಕ್ಷರೇ, ಈಗ ಅರ್ಜೆಂಟ್ ಮಾಡಿ 2 ಗಂಟೆಗೆ ಸೇರೋದ ರೀತಿ ಮಾಡಿ ಅಷ್ಟೇ. ಈಗ ಅದೆಲ್ಲ ಸದಸ್ಯರು ತಾವೇನು ಹೊರಗೆ ಹೋಗಬೇಡಿ, ಊಟ ಇಲ್ಲೇ ಇದೆ ನಿಮ್ಗೆಲ್ಲವೂ ಕೂಡ. ಇಲ್ಲೇ ಊಟ ಮಾಡಿ ಇಲ್ಲೇ ಇದು ಕರೆಕ್ಟ್ ಟೈಮ್ ಅಲ್ಲಿ. ಈಗ ಬೆಲ್ಲಾದ ತಕ್ಷಣ ಕೂಡ ಎಲ್ಲ ಕೂಡ ಕೋರಂ ಹಾಕಬೇಕು. ಸಭಾಧ್ಯಕ್ಷ, ಈಗ ಆಗ್ಲೇ ಮತ್ತೆ ಆಯ್ತು, ಮತ್ತೆ ಮಾತಾಡಿ. ಈಗ ಸದನವನ್ನು 1 ಗಂಟೆ 45 ನಿಮಿಷಕ್ಕೆ ಮುಂದೂಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.